ಆತ್ಮೀಯರೇ ನಮಸ್ಕಾರ. SSLC ಪರೀಕ್ಷಾ ಫಲಿತಾಂಶ ಬಂದಿದೆ. ಈಗ ವಿಷಯ ಶಿಕ್ಷಕರು ತಮ್ಮ ತಮ್ಮ ವಿಷಯಗಳಲ್ಲಿ ಬಂದಿರುವಂತಹ ಗುಣಾತ್ಮಕ ಶೇಕಡಾ ಫಲಿತಾಂಶ ಕ್ವಾಲಿಟಿ ವೆಯ್ಟೇಜ್ ಪರ್ಸೆಂಟೇಜನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗಿದೆ. ಅದಕ್ಕಾಗಿ ಮಂಡಳಿಯವರು ಪ್ರಕಟಿಸಿರುವಂತಹ ಫಲಿತಾಂಶ ನಮ್ಮ ಶಾಲಾ ಲಾಗಿನ್ನಲ್ಲಿ ಬಂದಿರುತ್ತದೆ. ನಮ್ಮ ಶಾಲಾ ಲಾಗಿನ್ನಲ್ಲಿ ಮಂಡಳಿಯವರು ನೀಡಿರುವಂತಹ ಫಲಿತಾಂಶ ಪಟ್ಟಿಯ ಕೊನೆಯಲ್ಲಿ ಈ ಸೂತ್ರ ಇದೆ. ಕ್ವಾಲಿಟಿ ವೆಯ್ಟೇಜ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 40% ಆಫ್ ಪಾಸ್ ಪರ್ಸೆಂಟೇಜ್ ಪ್ಲಸ್ 20% ಆಫ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಹೂ ಸೆಕ್ಯೂರ್ಡ್ 60% ಆ್ಯಂಡ್ ಅಬವ್ ಪ್ಲಸ್ 40% ಆಫ್ ಟೋಟಲ್ ಆ್ಯಾವ್ರೇಜ್ ಮಾರ್ಕ್ಸ್ ಸೆಕ್ಯೂರ್ಡ್ ಅಂತ ಇದೆ. ಇದು ಅವರು ನೀಡಿರುವಂತಹ ಸೂತ್ರ. ಈ ಸೂತ್ರದ ಪ್ರಕಾರ ನಾವು ಗುಣಾತ್ಮಕ ಫಲಿತಾಂಶವನ್ನು ಲೆಕ್ಕಾಚಾರ ಖುದ್ದು ನಾವಾಗೇ ನಮ್ಮ ವಿಷಯಗಳಲ್ಲಿ ಎಷ್ಟು ಗುಣಾತ್ಮಕ ಫಲಿತಾಂಶ ಬಂದಿದೆ ಅಂತ ನಾವು ಲೆಕ್ಕಾಚಾರ ಮಾಡೋಣ. ಆತ್ಮೀಯರೇ, ಈ ವಿಡಿಯೋದಲ್ಲಿ ಒಂದು ಫಲಿತಾಂಶವನ್ನು ಮಾದರಿಯಾಗಿ ಇಟ್ಕೊಂಡು ಅದರ ಲೆಕ್ಕಾಚಾರವನ್ನು ನಾನು ಮಾಡ್ತಾ ಇದ್ದೇನೆ. ಆ ಪ್ರಕಾರ ನಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಗುಣಾತ್ಮಕ ಫಲಿತಾಂಶ ಎಷ್ಟು ಬಂದಿದೆ ಅಂತ ನಾವು ಲೆಕ್ಕಾಚಾರ ಮಾಡಬಹುದು. ಈಗ ಮೊದಲನೇದಾಗಿ ನಮಗೆ ಬೇಕಿರುವಂತಹ ದತ್ತಾಂಶಗಳು, ಅಂದರೆ ಈ ಒಂದು ಸೂತ್ರದಲ್ಲಿ ಅನ್ವಯ ಮಾಡಲಿಕ್ಕೆ ಅಗತ್ಯವಿರುವಂತಹ ಮಾಹಿತಿಯನ್ನು ನಾವಿಲ್ಲಿ ಪಟ್ಟಿ ಮಾಡೋಣ. ಏನೇನು ಮಾಹಿತಿ ಬೇಕು ಅಂದರೆ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ತೀನಿ ನೋಡಿ. ಆದ್ಮೇಲೆ ಈಗ ಒಂದು ಮಾದರಿ ಫಲಿತಾಂಶವನ್ನು ತೆಗೆದುಕೊಂಡು ಈ ಲೆಕ್ಕಾಚಾರವನ್ನು ಮಾಡೋಣ. ನೋಡಿ, ಒಂದು ವಿಷಯದಲ್ಲಿ ಅಥವಾ ಒಂದು ಶಾಲೆಯಲ್ಲಿ ಪರೀಕ್ಷೆ ಕುಳಿತವರು 52 ಜನ. ಅಂದರೆ ನಮ್ಮ ವಿಷಯದಲ್ಲಿ 52 ಜನ ಪರೀಕ್ಷೆ ಕೂತಿದ್ದಾರೆ. ಅದರಲ್ಲಿ 51 ಜನ ಪಾಸ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟು 60% ಮತ್ತು ಅದಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂತಹ ಮಕ್ಕಳು ಎಷ್ಟು ಜನ ಇದ್ದಾರೆ ನನ್ನ ವಿಷಯದಲ್ಲಿ ಅಂತ ನೋಡಬೇಕು. ಉದಾಹರಣೆಗೆ 27 ಜನ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ನೋಡಿ, 52 ಜನ ಕುಳಿತಿದ್ರು, ಅದರಲ್ಲಿ 27 ಜನ 60% ಮತ್ತು ಅದಕ್ಕಿಂತ ಹೆಚ್ಚು, ಅಂದರೆ ಗ್ರೇಡ್ ಲೆಕ್ಕಾಚಾರ ಹಾಕಿದರೆ ಬಿ ಪ್ಲಸ್ ಎ ಪ್ಲಸ್ ಅಂಕ ಪಡೆದಿರೋರೆಲ್ಲರೂ ಇದರೊಳಗೆ ಬರ್ತಾರೆ. ನಮ್ಮ ಅಂಕಪಟ್ಟಿಯನ್ನು ನೋಡಿದರೆ ಗೊತ್ತಾಗತ್ತೆ ಇದು. ನೋಡಿ, ಇಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ 2 ಅಂಕಗಳನ್ನು ಪರಿಗಣಿಸಬೇಕಾಗತ್ತೆ. ಒಟ್ಟಾರೆ 2 ಅಂಕಗಳನ್ನು ಕೂಡಿರೋದನ್ನು ನಾವು ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಇಂಟರ್ನಲ್ ಅಂಕ ಎಷ್ಟು ಪ್ರಮುಖ ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಅದು. ಹಾಗಾಗಿ ಆ ಪ್ರಕಾರ ನಾವು ಕೌಂಟ್ ಮಾಡ್ಕೋಬೇಕಾಗತ್ತೆ. 60 ಮತ್ತು 60%ಗಿಂತ ಹೆಚ್ಚು ಎಷ್ಟು ಮಕ್ಕಳು ಪಡೆದಿದ್ದಾರೆ ನನ್ನ ವಿಷಯದಲ್ಲಿ ಅಂತ ನಾವು ಲೆಕ್ಕಾಚಾರ ಮಾಡ್ಕೋಬೇಕಾಗತ್ತೆ. ಅದನ್ನು ರಿಸಲ್ಟ್ ಶೀಟ್ ನೋಡಿಕೊಂಡೇ ನಾವು ಮಾಡಬೇಕಾಗ್ತದೆ. ನೆಕ್ಸ್ಟು ನಮ್ಮ ವಿಷಯಗಳಲ್ಲಿ ಎಲ್ಲ ಮಕ್ಕಳು ಪಡೆದಿರುವಂಥ ಅಂಕವನ್ನು ನಾವು ಕೂಡ್ಕೋಬೇಕಾಗತ್ತೆ. ಈ ಉದಾಹರಣೆಗೆ 52 ಮಕ್ಕಳಿದ್ದಾರೆ ಅಂದರೆ 52 ಮಕ್ಕಳು ನನ್ನ ವಿಷಯದಲ್ಲಿ ಪಡೆದಿರುವಂತಹ ಅಂಕಗಳು, ಅಂದರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡೂ ಸೇರಿಸಿ ಬಂದಿರುವಂಥ ಅಂಕಗಳನ್ನು ನಾವು ಕೂಡ್ಕೋಬೇಕಾಗತ್ತೆ. ಈಗ ಆ ಪ್ರಕಾರ 52 ಮಕ್ಕಳ ಅಂಕವನ್ನು ಕೂಡಿಕೊಂಡಾಗ 3151 ಮಾರ್ಕ್ಸ್ ಬಂದಿದೆ. ನೋಡಿ, ಇಲ್ಲಿ ಉತ್ತೀರ್ಣರಾದವ್ರದ್ದಷ್ಟೇ ಅಲ್ಲ, ಎಲ್ಲರೂ ಪರೀಕ್ಷೆಗೆ ಕುಳಿತಿರೋದೆಲ್ಲರದು ಉತ್ತೀರ್ಣ ಪ್ಲಸ್ ಅನುತ್ತೀರ್ಣ ಎಲ್ಲರ ಅಂಕಗಳನ್ನು ಸಹ ನಾವು ಕೂಡ್ಕೋಬೇಕಾಗತ್ತೆ. ಅದು 3151 ಬಂದಿದೆ ಇಲ್ಲಿ. ನೆಕ್ಸ್ಟ್, ಗರಿಷ್ಠ ಅಂಕ. ನಮ್ಮ ವಿಷಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಡೆಯಬಹುದಾಗಿದ್ದ ಗರಿಷ್ಠ ಅಂಕ, ಅಂದರೆ ಪ್ರಥಮ ಭಾಷೆ 125ಕ್ಕೆ ಅಂತ ಅಂದ್ಕೊಂಡ್ರೆ, ಪ್ರಥಮ ಭಾಷೆ ಅಲ್ಲದ ಬೇರೆ ಸಬ್ಜೆಕ್ಟು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸೇರಿ 100 ಅಂಕಕ್ಕೆ ಆಗುತ್ತೆ. ಅಂದರೆ ನೋಡಿ, 52 ಮಕ್ಕಳಿದ್ದಾರೆ ಅಂದರೆ 52 × 100 ಅಂದರೆ ಎಷ್ಟಾಯಿತು? 5200 ಅಂಕ ಆಯಿತು. 5200 ಅಂಕಕ್ಕೆ 3151 ಅಂಕ ಬಂದಿದೆ. ಇಷ್ಟು ಮಾಹಿತಿಗಳು ನಮಗೆ ಸಿಕ್ಕರೆ ನಾವು ಸೂತ್ರದಲ್ಲಿ ಇದನ್ನು ಅಳವಡಿಸಿ ಲೆಕ್ಕಾಚಾರವನ್ನು ಆರಾಮ ಮಾಡ್ಬೋದು. ನೋಡಿ, ಈಗ 40% ಆಫ್ ಪಾಸ್ ಪರ್ಸೆಂಟೇಜ್ ಅಂದರೆ ಏನಂದರೆ, ನೋಡಿ, ನಮ್ಮಲ್ಲಿ ಒಟ್ಟು ಪಾಸಾದವರು ಬೈ ಕುಳಿತವರು ಇಂಟು 100 ಏನಿದೆ, ಇದು ಪಾಸಿಂಗ್ ಪರ್ಸೆಂಟೇಜ್ ಆಗುತ್ತೆ. ಇದರ ಒಂದು 40% ಮಾತ್ರ ನಾವು ಪರಿಗಣಿಸಬೇಕು. 40% ಆಫ್ ಇದು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ 20%. ಯಾವ್ದ್ರದ್ದು 20%? 20% ಆಫ್ ಸ್ಟೂಡೆಂಟ್ಸ್ ಹೂ ಸೆಕ್ಯೂರ್ಡ್ 60% ಆ್ಯಂಡ್ ಅಬವ್. ನೋಡಿ, ಬಹಳಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ 60% ಮತ್ತು ಅದಕ್ಕಿಂತ ಹೆಚ್ಚು ಬಂದಿರುವಂತಹ ಮಕ್ಕಳ ಸಂಖ್ಯೆಗೆ 20% ಮಾಡಿಬಿಟ್ರೆ ಲೆಕ್ಕಾಚಾರ ತಪ್ಪಾಗ್ಬಿಡುತ್ತೆ. ಆ ಪ್ರಕಾರ ಏನಾಗುತ್ತೆ ಇದು ನೋಡಿ, 60% ಮತ್ತು ಅಬೋವ್ ಬಂದಿರುವಂತಹ ಮಕ್ಕಳು
ಡಿವೈಡೆಡ್ ಬೈ ಕುಳಿತವರು, ಪರೀಕ್ಷೆಗೆ ಕುಳಿತವರು ಇಂಟು 100 ಆಗುತ್ತೆ ಇದು ಸೂತ್ರ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಪ್ಲಸ್ ಈಗ 40% ಆಫ್ ಟೋಟಲ್ ಆವರೇಜ್ ಮಾರ್ಕ್ ಸೆಕ್ಯೂರ್ಡ್. ಎಲ್ಲ ಮಕ್ಕಳಿಂದ ಬಂದಿರುವಂತಹ ಸರಾಸರಿ ಗಳಿಸಿದ ಅಂಕಗಳು ಎಷ್ಟಿದೆ ಅದನ್ನು ನಾವು ಕಂಡುಹಿಡ್ಕೋಬೇಕಾಗಿದೆ. ಅಂದರೆ ಏನು, 40% ಆಫ್ ಮಕ್ಕಳು ಪಡೆದ ಒಟ್ಟು ಅಂಕ. ನೋಡಿ, ಮಕ್ಕಳು ಪಡೆದ ಒಟ್ಟು ಅಂಕ ಡಿವೈಡೆಡ್ ಬೈ ಗರಿಷ್ಠ ಅಂಕ. ಇಲ್ಲಿ ತೋರಿಸಿದ್ದು ಇದು ಮಕ್ಕಳು ಪಡೆದ ಒಟ್ಟು ಅಂಕ, ಇದು ಗರಿಷ್ಠ ಅಂಕ ಇಂಟು 100. ಈ ಥರ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಇಲ್ಲಿ ಅಪ್ಲೈ ಮಾಡೋಣ. ನೋಡಿ 40% ಆಫ್ ಪಾಸ್ ಎಷ್ಟಿದೆ ಇಲ್ಲಿ ನೋಡಿ, ಉತ್ತೀರ್ಣ ಆಗಿರೋರು 51 ಜನ ಇದ್ದಾರೆ. 51 ಇಂಟು 100 ಡಿವೈಡೆಡ್ ಬೈ ಕುಳಿತವರು ಎಷ್ಟು, 52 ಜನ. ನಾವು ಕ್ಯಾಲ್ಕುಲೇಟರ್ ಬಳಸಿ ಆರಾಮಾಗಿ ಕಂಡು ಹಿಡಿಯೋಣ ಇದನ್ನ. ಹೇಗೆ ಅಂದರೆ ನೋಡಿ, 40% ಆಫ್ ಕ್ಯಾಲ್ಕುಲೇಟರಲ್ಲಿ 51 ಇಂಟು 100 ಡಿವೈಡೆಡ್ ಬೈ 52 ಅಥವಾ 51/52 ಇಂಟು 100 ಈ ಪ್ರಕಾರ ಮಾಡಿದರೆ 98 ಬರುತ್ತೆ. 98 ಬರುತ್ತೆ ಅಂದರೆ ಅದು 98% ಅಂತ ಇಲ್ಲಿ 100ರಿಂದ ಗುಣಿಸಿದ್ದೀವಿ, ಹಾಗಾಗಿ ಇದು 98%. ನೋಡಿ, ನಮ್ಮ ವಿಷಯದಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂದರೆ 98% ಬಂದಿದೆ ಅಂತಾಯಿತು. ಆ 98%ನ 40%ನ್ನು ಫಸ್ಟ್ ತಗೋಬೇಕಾಗ್ತದೆ. ಹಾಗಾಗಿ ಅದನ್ನು ನಾವು ಸುಲಭವಾಗಿ ಮಾಡಬೇಕು ಅಂದ್ರೇನು, 40 ಇಂಟು 98 ಡಿವೈಡೆಡ್ ಬೈ 100 ಅಂತ ನಾವು ಮಾಡ್ಬೋದು. ಅಥವಾ 40/100ನ ನಾವು 0.4 ಅಂತ ಬರ್ಕೊಂಡು 98ರಿಂದ ಗುಣಿಸಿದ್ರೆ ಆಯ್ತು. 98 ಎಷ್ಟಾಗತ್ತೆ ಅಂದರೆ 39.2 ಆಯಿತು. ಈಗ ಮುಂದುವರೆದು ನೋಡೋಣ. ಮುಂದುವರೆದು ಈ ಲೆಕ್ಕಾಚಾರ ಹಾಗೆ ಇರಲಿ, ಇಲ್ಲಿ ಬರೋಣ. ಈಗ ನೋಡಿ 60% ಮತ್ತು ಅದಕ್ಕಿಂತ ಹೆಚ್ಚು ಬಂದಿರೋರು ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಲೆಕ್ಕಾಚಾರ ಮಾಡಿದಾಗ 27 ಬಂದಿದೆ. ನಾವು ನಮ್ಮ ಅಂಕಪಟ್ಟಿನಲ್ಲಿ ನೋಡ್ತಾ ಹೋಗಬೇಕು. B+A+C ಬಂದಿರೋರು ಎಲ್ಲರೂ ಸಹ ಇದೇ ಕ್ಯಾಟಗರಿಗೆ ಬರ್ತಾರೆ. ಅಂತಹ 27 ಮಕ್ಕಳಲ್ಲಿ ನೋಡಿ 27 ಇಂಟು 100 ಡಿವೈಡೆಡ್ ಬೈ ಕುಳಿತಿರೋರು ಎಷ್ಟು ಜನ, 52 ಜನ. ನೋಡಿ, ಈಗ ಇದು ಪರ್ಸೆಂಟೇಜ್ ಆಗುತ್ತೆ. 60% ಮತ್ತು ಅದಕ್ಕಿಂತ ಹೆಚ್ಚು ಪಡೆದಿರುವಂಥವ್ರು ಪರ್ಸೆಂಟೇಜ್ ಆಗುತ್ತೆ. ಅದರ 20% ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಲೆಕ್ಕಾಚಾರ ಹಾಗೆ ಮುಂದುವರ್ಸೋಣ. ನೋಡಿ, ಇದನ್ನು ನಾವು ಕ್ಯಾಲ್ಕುಲೇಟರಲ್ಲಿ ಸುಲಭಗೊಳಿಸಿದಾಗ 51.92% ಬಂದಿದೆ. ಈ 51.92% ಏನಿದೆ ಅದರ 20% ಮಾಡಬೇಕು. ಅದರ 20% ಹೇಗೆ ಮಾಡೋದು ಅಂದರೆ ನೋಡಿ, 20 ಇಂಟು ಈ ಬೆಲೆ ಡಿವೈಡೆಡ್ ಬೈ 100 ಅಥವಾ 20/100 ನಾವು 0.2 ಅಂತ ಬರ್ಕೊಂಡು ಸಹ ಲೆಕ್ಕಾಚಾರ ಮಾಡ್ಬೋದು. ಈಗ ಇದರ ಕ್ಯಾಲ್ಕುಲೇಷನ್ ಮಾಡಿದಾಗ ಇದರ ಉತ್ತರ ಎಷ್ಟು ಬಂದಿದೆ ಅಂದರೆ 10.3 ಇಂಟು 4 ಬಂದಿದೆ. ನೋಡಿ, ಇಲ್ಲಿ 39.2 ಬಂದಿದೆ, ಇಲ್ಲಿ 10.3 ಇಂಟು 4 ಬಂದಿದೆ. ಈಗ ಇಲ್ಲಿ ಎಷ್ಟು ಬರುತ್ತೆ ಲೆಕ್ಕಾಚಾರ ಮಾಡೋಣ. ನೋಡಿ, ಇಲ್ಲಿ 40% ಆಫ್ ಮಕ್ಕಳು ಪಡೆದ ಒಟ್ಟು ಅಂಕಗಳು. ಮಕ್ಕಳು ಎಲ್ಲ 52 ಮಕ್ಕಳು ಪಡೆದಿರುವಂತಹ ಎಲ್ಲ ಅಂಕಗಳನ್ನು ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಎರಡು ಸೇರಿ ಬಂದಿರುವಂತಹ ಅಂಕಗಳನ್ನು ನಾವು ಕೂಡಿದಾಗ 3151 ಬಂದಿದೆ. 3151 ಮಾರ್ಕ್ಸ್ ಬಂದಿದೆ. ಈಗ ನೋಡಿ, 52 ಮಕ್ಕಳು ಪಡೆಯಬಹುದಾದ ಗರಿಷ್ಠ ಅಂಕ ಎಷ್ಟಾಗ್ತಿತ್ತು ಅಂದರೆ 5200 ಆಗ್ತಿತ್ತು. 5200 ಅದಕ್ಕೆ 100ರಿಂದ ಗುಣಿಸೋಣ, ಅವಾಗ ಶೇಕಡ ಸಿಗತ್ತೆ. ನೋಡಿ, ಇದಕ್ಕೆ ನಾವು ಲೆಕ್ಕಾಚಾರ ಮಾಡಿದಾಗ ಬಂದಿರೋ ಉತ್ತರ ಏನು ಅಂದರೆ 60.596 ಬಂದಿದೆ. ನೋಡಿ, ಈಗ 60.596 60.5ರ 5% ಏನಿದೆ ಇದರ 40% ಲೆಕ್ಕಾಚಾರ ಮಾಡಬೇಕು. ಅಂದರೆ 40 ಇಂಟು 60.596 ಡಿವೈಡೆಡ್ ಬೈ 100 ಅಥವಾ 0.4ರಿಂದ ಗುಣಿಸ್ಬಿಟ್ರೆ ಆಯಿತು. ಆಗ ಗುಣಿಸಿದ್ರೆ ಎಷ್ಟು ಬರುತ್ತೆ, ಇದನ್ನು ಇಷ್ಟು ಲೆಕ್ಕಾಚಾರ ಮಾಡಿದಾಗ ಬಂದಿರುವಂಥ ವ್ಯಾಲ್ಯೂ ಎಷ್ಟು ಅಂದರೆ 24.23 ಬಂದಿದೆ. ಈಗ ನೋಡಿ, ಈ ಮೂರೂ ಬೆಲೆಗಳನ್ನು ನಾವು ಕೂಡಬೇಕೀಗ. 39.2 10.38 ಮತ್ತು 24.23 ಇದಷ್ಟನ್ನು ಕೂಡಿದಾಗ ಎಷ್ಟು ವ್ಯಾಲ್ಯೂ ಬಂದಿದೆ ಅಂದರೆ 73.82 ಬಂದಿದೆ. 73.82 ಬಂದಿದೆ. ಈಗ ನಮ್ಮ ಅಂಕಗಳಿಗೆ ನಾವು ಗ್ರೇಡ್ ಹಾಕೋಬೇಕು. 75 ಮತ್ತು ಅದಕ್ಕಿಂತ ಹೆಚ್ಚು
ಪರ್ಸೆಂಟೇಜ್ ಬಂದಿತ್ತು ಅಂದರೆ ಎ ಅಂತ ಇದೆ. 60%ರಿಂದ 75% ಒಳಗಡೆ ಬಂದಿತ್ತು ಅಂದರೆ ಬಿ ಗ್ರೇಡ್ ಇದೆ. ನಂತರದಲ್ಲಿ 60%ಗಿಂತ ಕೆಳಗಿದ್ದಲ್ಲಿ ಸಿ ಗ್ರೇಡ್ ಅಂತ ಅವರು ನಮೂದು ಮಾಡಿದ್ದಾರೆ. ಆ ಪ್ರಕಾರ 73.82 ಏನಾಗುತ್ತೆ ಅಂದರೆ ಬಿ ಗ್ರೇಡ್ ಆಗುತ್ತೆ. ನೋಡಿ, ಈ ವಿಷಯದಲ್ಲಿ ಪಡೆದಿರುವಂತಹ ಗುಣಾತ್ಮಕ ಶೇಕಡ ಫಲಿತಾಂಶ ಎಷ್ಟು ಅಂದರೆ ಬಿ ಅಂತಾಗತ್ತೆ. ಈ ಮೂಲಕ ಆತ್ಮೀಯರೇ, ನಾವು ನಮ್ಮ ವಿಷಯಗಳಿಗೆ ಗುಣಾತ್ಮಕ ಫಲಿತಾಂಶವನ್ನು ಹೇಗೆ ಲೆಕ್ಕಾಚಾರ ಮಾಡ್ಬೋದು ಸೂತ್ರದ ಸಹಾಯದಿಂದ ಅಂತ ನಾವು ನೋಡಿದ್ವಿ. ಇದು ನಮ್ಮೆಲ್ಲ ಶಿಕ್ಷಕರಿಗೆ ಅನುಕೂಲ ಆಗತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಧನ್ಯವಾದಗಳು.